ಶ್ರಮಿಸುತ್ತೇನೆ. ನಾನು ಯಾವಾಗಲೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಮಾದಕ ದ್ರವ್ಯ ಮುಕ್ತ ಜೀವನದ ಸಂದೇಶವನ್ನು ತಲುಪಿಸುತ್ತೇನೆ. ಮುಕ್ತ ಭಾರತವನ್ನು ನಿರ್ಮಿಸಲು ನಿರಂತರವಾಗಿ ಶ್ರಮಿಸುತ್ತೇನೆ. ಜೈ ಹಿಂದ್. ನಮಸ್ತೆ. ಬೆಸ್ಟ್ ಪದವಿ ಕಾಲೇಜು ಚಿಕ್ಕಬಳ್ಳಾಪುರ ಇವರು ಹಮ್ಮಿಕೊಂಡಿರುವಂಥ 2023 ಮತ್ತು 26ರ ಈ ಅವಧಿಯಲ್ಲಿ ಏನು ಕೆಲವರು 3 ವರ್ಷ PUCಯನ್ನೊಳಗೊಂಡಂತೆ, ಇನ್ನು ಕೆಲವರು 3 ವರ್ಷ ಪದವಿಯನ್ನೊಳಗೊಂಡಂತೆ 3 ಮತ್ತು 5 ಈ ವಸಂತಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ಕಾಲೇಜಿನ ಘನತೆಯನ್ನು ಎತ್ತಿಡಿಯುವ ಮೂಲಕವಾಗಿ ವಿಶ್ವವಿದ್ಯಾಲಯದ ಧ್ಯೇಯವನ್ನು ಅನುಸರಿಸುತ್ತಾ ಮುಂದಿನ ಬದುಕಿಗೆ ನಿಮ್ಮ ಪಯಣ ಸುಖಕರವಾಗಿರಲಿ ಅಂಥೇಳಿ ಆಶಿಸುವಂಥ ಒಂದು ಪದವಿ ಪ್ರದಾನ ಸಮಾರಂಭವನ್ನು ವಿಶೇಷವಾಗಿ ಇದೀಗ ತಾನೇ PUC ಫಲಿತಾಂಶವನ್ನು ಪಡೆದು ನಮ್ಮ ಬೆಸ್ಟ್ ಪದವಿ ಕಾಲೇಜಿಗೆ ಪಾದಾರ್ಪಣೆ ಮಾಡಿರುವಂಥ 26 ಮತ್ತು 27ನೇ ಸಾಲಿನ ಪ್ರಥಮ BCA ಮತ್ತು BCom ತರಗತಿಗಳ ವಿದ್ಯಾರ್ಥಿಗಳಿಗೆ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕವಾಗಿ ಆ ವಿದ್ಯಾರ್ಥಿಗಳ ಬದುಕು ಹೇಗಿರಬೇಕು, ಇವತ್ತು ವಿದ್ಯಾರ್ಥಿ ಸಮುದಾಯ ಯಾವ ಕಡೆ ಸಾಗ್ತಾ ಇದೆ. ಈಗಾಗಲೇ ನಾವು VC ಸಾಹೇಬರವರ ಒಂದು ನಶಮುಕ್ತ ಭಾರತ ಒಂದು ಪ್ರತಿಜ್ಞಾವಿಧಿಯನ್ನು ಸ್ವೀಕಾರ ಮಾಡಿದ್ದೇವೆ. ಇಲ್ಲಿ ಪೋಷಕರಿದ್ದೀರಿ. ವಿದ್ಯಾರ್ಥಿಗಳು ಹೇಗೆ ಸಮಾಜಕ್ಕೆ ಎಷ್ಟು ಮುಖ್ಯನೋ ಆಗ ಪೋಷಕರ ಜವಾಬ್ದಾರಿ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಅನ್ನುವಂಥ ಒಂದು ನಿಲುವನ್ನು ಇಟ್ಕೊಂಡು ಇವತ್ತು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ಸಾಧಕರೇನಿದ್ದಾರೆ ಅವರ ಒಂದು ಸಾಧಕ ನುಡಿಗಳನ್ನು, ಅನುಭವಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಮತ್ತು ಆ ಮೂಲಕ ಅವರಿಗೆ ಒಂದು ಮಾರ್ಗದರ್ಶನ ನೀಡುವಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪೋಷಕರನ್ನು ಕೂಡ ಆಹ್ವಾನ ಮಾಡಿದಂಥ ಉದ್ದೇಶ, ಯಾಕೆಂದರೆ ಪೋಷಕರ ಪಾತ್ರ ಕೂಡ ಬಹಳ ಮುಖ್ಯ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು. ಈ ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಮಾಡಲಿಕ್ಕೆ ನನಗೆ ಬಹಳ ಮುಂದೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಹೊಸ ಅಧ್ಯಾಯ ನಿಮ್ಮ ಜೀವನದಲ್ಲಿ ಆರಂಭ ಆಗುತ್ತೆ. ಯಾರೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪದವಿ ಪಡಿತಕ್ಕಂಥದ್ದು ಜೀವನದ ಒಂದು ಹಂತ. ಇಷ್ಟು ದಿವಸ ನೀವು PUC ಮಾಡಿದ್ರಿ, ಗ್ರ್ಯಾಜುಯೇಷನ್ ಓದೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗಿದ್ದಿರಿ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ನಿಮ್ಗೆ ಅಧಿಕೃತವಾಗಿ ಪದವಿ ಕೊಟ್ಟ ನಂತರ ಈಗಾಗಲೇ ನಿಮ್ಮ ಕಾಲೇಜು ಇವತ್ತು ನಿಮಗೆ ಕೊಟ್ಬಿಡುತ್ತೆ ಅಧಿಕೃತವಾಗಿ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ನಿಮಗೆ ಪದವಿ ಕೊಟ್ಟ ದಿನದಿಂದ ನೀವೆಲ್ಲರೂ ಕೂಡ ಪದವೀಧರ ಆಗ್ತೀರಿ. ನಂತರ ನೀವೇ ಸ್ನಾತಕೋತ್ತರ ಪದವಿಯನ್ನು ಮುಂದುವರಿಸ್ತೀರೋ, ಬೇರೆ ಬೇರೆ ಕ್ಷೇತ್ರಗಳಿಗೆ ಪ್ರವೇಶ ಮಾಡ್ತೀರೋ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾಡ್ತೀರೋ, ನಿಮ್ಮ ಜೀವನವನ್ನು ಹೇಗೆ ರೂಪಿಸ್ತೀರೋ ಅದು ಎಲ್ಲ ನೀವು ಹೆಚ್ಚು ಯೋಚನೆ ಮಾಡಿ ಆ ಬಗ್ಗೆ ನೀವು ತೀರ್ಮಾನ ಕೈಗೊಳ್ಳಬೇಕು. ಆದರೆ ಇಷ್ಟು ದಿವಸ ಇದ್ದಿದ್ದಕ್ಕೂ ಈಗೊಬ್ಬ ಪದವೀಧರ ಆಗೋದಕ್ಕೂ ಏನು ವ್ಯತ್ಯಾಸ? ಒಂದು ವಿಶ್ವವಿದ್ಯಾಲಯದ ಒಂದು ಪದವಿಯನ್ನು ಪಡೆದ ನಂತರ ಈ ದೇಶದ ಸತ್ಪ್ರಜೆಯಾಗಿ ನಿಮ್ಮೆಲ್ಲರ ಜವಾಬ್ದಾರಿ ಮತ್ತು ನೈತಿಕ ಹೊಣೆಗಾರಿಕೆ ಹೆಚ್ಚಾಗುತ್ತೆ. ನೋಡಿ, ಯಶಸ್ಸು ಒಂದು ಗಮ್ಯ ಸ್ಥಾನವಲ್ಲ, ಅದು ನಿರಂತರ ಕಲಿಕೆ ಮತ್ತು ಪರಿಶ್ರಮದ ಪಯಣ. ನೋಡಿ, ವಿದ್ಯಾರ್ಥಿನಿಯ ಶ್ರಮಕ್ಕೆ, ಅವರ ನಿರಂತರ ಕಲಿಕೆಗೆ ಸಿಕ್ಕಂತ ಪ್ರತಿಫಲ ಅಂತ ನಾನು ಭಾವಿಸ್ತೇನೆ. ಸಾನಿಯಾ ಸರ್ ಮುಂದೆ ನೋಡಿ, ರಮ್ಯಾ ಸರ್ ಮುಂದೆ ನೋಡಿ ಸರ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಉಮೇಶ್, ಅರುಣ್, University is a senior professor and former chairman of the Department of Communication on Bangalore University Gnanavarthi campus. With over 40 years of teaching and research experience, Professor D.K. Sir has made significant contribution to the field of communication. He is a member of the ನಮ್ಮ ವೃತ್ತಿ ಜೀವನದಲ್ಲಿ
ನೈತಿಕತೆ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡುತ್ತೇವೆ. ನಾವು ನಮ್ಮ ಮಾಡುವ ಕೊಂಗಾಟ మెల్లక 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 మరుమల్లెల మప్పుల తెలుగ నీ మాపు